ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಸೊ ಇವತ್ತು 3:30 ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡಿ ಟೈಮ್ ನೋಡಿ, ಅದು ಬ್ಲಿಂಕ್ ಆಗ್ತಾ ಇದೆ. ಈ ಕಡೆ ಡೈರೆಕ್ಷನಿಂದ ವೀಡಿಯೋ ಸರಿಯಾಗಿ ಬರೋದಿಲ್ಲ, ಹಂಗಾಗಿ ಅಲ್ಲಿ ತೋರಿಸೋದ್ರೆ ಟೈಮು ಕರೆಕ್ಟಾಗಿ ನಿಮಗೆ ಕಾಣಿಸೋದು ಇಲ್ಲ. 3:30 ಆಗಿದೆ ಇವಾಗ ಎಕ್ಸಾಕ್ಟಾಗಿ ಟೈಮ್. ಇನ್ನೇನು ಹುಡುಗರು ಸ್ಕೂಲ್ ಬಿಟ್ಟಿದ್ದಾರೆ, ಇನ್ನೇನು ವ್ಯಾನ್ ಬಿಡೋ ಟೈಮ್ ಆಗಿದೆ. ಅವು ಕೂಡ ಇನ್ನೇನು ಒಂದು 10 ನಿಮಿಷದೊಳಗಡೆ ಬಂದುಬಿಡ್ತಾರೆ. ಅಷ್ಟರಲ್ಲಿ ನಾನು ನುಗ್ಗೆ ಸೊಪ್ಪಿನ ಲಡ್ಡು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿಗೆ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ನುಗ್ಗೆ ಸೊಪ್ಪೆಲ್ಲ ಹಾಕಿ ಯಾವ ಥರ ಲಡ್ಡು ಮಾಡೋದಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ತುಂಬಾ ಬೆನಿಫಿಟ್ ಇದೆ. ಈ ಥರ ಲಡ್ಡು ಮಾಡಿ ತಿನ್ನೋದ್ರಿಂದ ಮಕ್ಕಳಿಗೂ ಕೂಡ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ನಮಗೂ ಕೂಡ ಸುಸ್ತು ಆಯಾಸ ಎಲ್ಲ ಹೋಗಿ ಚಿಕ್ಕವರಿಂದ ದೊಡ್ಡ ಮಕ್ಕಳವ್ರಿಗೂ ಆರಾಮಾಗಿ ತಿನ್ಬೋದು. ಹಾಗಾಗಿ ಮಾಡಿ ಇಟ್ಟರೆ ಒಂದು 30 ದಿವಸದವರೆಗೂ ಸ್ನ್ಯಾಕ್ಸ್ಗೆ ತಲೆನೋವಿರೋದಿಲ್ಲ. ಆದ್ರೂ ನಮ್ಮ ಮನೆಯಲ್ಲಿ ಮಾಡಿದ್ದೀವಿ ಅಂದ್ರೂ ಒಂದು 60 ಲಡ್ಡು ಮಾಡಿದ್ವಿ ಅಂದ್ರೂ 15 ದಿವಸದಲ್ಲೇ ಖಾಲಿ ಆಗಿಬಿಡುತ್ತೆ. ಎಲ್ಲರೂ ಒಂದೊಂದು ತಿಂದ್ರೂ ಖಾಲಿ ಆಗೋಗುತ್ತಲ್ವ. ಹಾಗಾಗಿ ಈಗ ಮತ್ತೆ ಲಡ್ಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಲಡ್ಡು ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ನುಗ್ಗೆ ಸೊಪ್ಪು ತಿರ್ಗಾ ಕರ್ಬೇವಿನ ಸೊಪ್ಪು ಸಪ್ರೇಟಾಗಿ ಕೊಟ್ಟರೆ ಅವ್ರು ತಿನ್ನೋದಿಲ್ಲ. ಪಲ್ಯ ಎಲ್ಲ ಮಾಡಿದ್ರು ಒಂದೊಂದ್ಸತಿ ತಿನ್ನೋದಿಲ್ಲ. ಚಿತ್ರಾನ್ನ ಇದಕ್ಕೆಲ್ಲ ಕರ್ಬೇವಿನ ಸೊಪ್ಪು ಹಾಕ್ತಾಗೋ ತೆಗೆದು ಇಟ್ಬಿಡ್ತಾರೆ. ಆದರೆ ಮಕ್ಕಳಿಗೆ ಈ ಥರ ಇನ್ಕ್ಲೂಡ್ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಕಣ್ಣು ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಕರ್ಬೇವು ಸೊಪ್ಪೆಲ್ಲ ತಿನ್ನೋದಿಲ್ಲ, ಅವರು ಯಥೇಚ್ಛವಾಗಿ ತಿನ್ನೋದಿಲ್ಲ. ಹಾಗಾಗಿ ಇವಾಗ ಜಾಸ್ತಿ ಮಕ್ಕಳು ಮೊಬೈಲ್ ನೋಡೋದ್ರಿಂದ, ತಿರ್ಗಾ ಟಿ ವಿ ನೋಡ್ತಾರೆ, ಲ್ಯಾಪ್ಟಾಪ್ ಎಲ್ಲ ನೋಡೋದ್ರಿಂದ ಮಕ್ಕಳು ಕೂಡ ಕಣ್ಣು ಪ್ರಾಬ್ಲಮ್ ಬೇಗನೆ ಬರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ತಿನ್ನಬೇಕಾಗುತ್ತೆ. ಆದರೆ ಈಗಿನ ಮಕ್ಕಳು ತಿನ್ನೋದಕ್ಕೆ ರೆಡಿ ಇರೋದಿಲ್ಲ ಕರ್ಬೇವಿನ ಸೊಪ್ಪೆಲ್ಲ. ಹಾಗಾಗಿ ಈ ಥರ ಇನ್ಕ್ಲೂಡ್ ಮಾಡಿ ಲಡ್ಡುವಲ್ಲಿ ಕೊಡೋದ್ರಿಂದ ಮಕ್ಕಳು ಕೂಡ ನಾವು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಹಂಗಾಗಿ ಈ ಥರ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ. ಬನ್ನಿ ರೆಸಿಪಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ನೋಡಿ, ಇಲ್ಲಿ ನನಗೆ ಒಂದೇ ಥರ ಕಪ್ಸ್ ಎಲ್ಲ ಇಲ್ಲ, ಹಾಗಾಗಿ ಡಿಫ್ರೆಂಟ್ ಕಪ್ಸ್ ಕಾಣ್ತಾ ಇದೆ. ಏನು ಅಂದ್ಕೊಳೋದ್ಕೋಬೇಡಿ, ರೆಸಿಪಿಗೆ ಇಂಪಾರ್ಟೆಂಟ್ ಇಲ್ಲಿ. ಸೊ ಇದು ನಾನು ಒಣ ಖರ್ಜೂರ ಅಂತ ತೊಗೊಂಡಿದ್ದೀನಿ. ಒಣ ಖರ್ಜೂರ ನೋಡಿ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳು, ಕಪ್ಪೆಳ್ಳಿದು ನೋಡ್ಬೋದು, ಇಲ್ಲಿ ಕಪ್ಪೆಳ್ಳು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಗಸಗಸೆ, ಯಾಕಂದರೆ ನಮ್ಮ ಇವೆಲ್ಲ ಹಾಕೋದ್ರಿಂದ ನಮ್ಮ ಬಾಡಿ ಹೀಟ್ ಇರುತ್ತೆ. ಹಾಗಾಗಿ ಗಸಗಸೆ ಹಾಕೋದ್ರಿಂದ ನಮ್ಮ ಬಾಡಿ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೂಲ್ ಮಾಡುತ್ತೆ. ಹಂಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅಕ್ಸೆ ಬೀಜ, ಫ್ಲಾಕ್ಸ್ ಸೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿರಿ, ಇಲ್ಲಿ ಪಂಪ್ಕಿನ್ ಸೀಡ್ಸ್ ಇಲ್ಲಿ 100 ಗ್ರಾಮ್ಸ್ ಇದೆ. ಇದು 100 ಗ್ರಾಮ್ಸ್ ಇದೆ. ಇಲ್ಲಿ ನೋಡ್ಬೋದು 200 ಗ್ರಾಮ್ ಅಷ್ಟು ನಾನಿಲ್ಲಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ಒಣ ಕೊಬ್ಬರಿ. ಇಲ್ಲಿ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ, ಆರ್ಗಾನಿಕ್ ಬೆಲ್ಲ, ಇದು ಪ್ಯೂರ್ ಬೆಲ್ಲ ಆಗಿರುತ್ತೆ. ಇದು ಅಷ್ಟೇ ಲೋಟಸ್ ಬೀಜ, ಇದು ಕಮಲದ ಹೂವು, ಸರಿನಾ. ಇದು ಮಸ್ಮಿಲನ್ ಸೀಡ್ಸ್, ನೋಡ್ಬೋದು ಯಾವ ಥರ ಇದೆ ಅಂತ ಮಸ್ಮಿಲನ್ ಸೀಡ್ಸು. ಇದು ಅಷ್ಟೇ 100 ಗ್ರಾಮಸ್ಸು ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಕಡಲೆ ಬೀಜ 200 ಗ್ರಾಮ್ ಅಷ್ಟು. ಇಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನಾನು 100 ಗ್ರಾಮ್ ಅಷ್ಟು ಗೋಡಂಬಿ ತೊಗೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ನೋಡ್ಬೋದು. ಇಲ್ಲಿ ನಾನು ಡ್ರೈ ರೋಸ್ಟೆಡ್ ತೊಗೊಂಡಿದ್ದೀನಿ. ಇದು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಇದು ಒಣಗಿಸಿ ನಾನು ತೊಗೊಂಡಿದ್ದೀನಿ, ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 hours ಬಿಸಿಲಿಗೆ ಹಾಕ್ಬಿಟ್ಟು ತೊಗೊಂಡಿದ್ದೆ. ಇಲ್ಲಿ ನೋಡಿ, ಕರಿಬೇವು ಸೊಪ್ಪು ಒಂದಿಷ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ತೊಗೋಬೋದು. ನೋಡಿ, ಇಷ್ಟೆಲ್ಲ ತೊಗೊಂಡಿದ್ದೀನಿ. ಈಗ ಮಾಡೋಣ ಯಾವ ಥರ ಅಂತ. ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಬಾಂಡಲಿಯನ್ನು ಇಟ್ಕೊಂಡಿದ್ದೀನಿ. ಈಗ ನುಗ್ಗೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯೆಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಕ್ರಿಸ್ಪಿನೆಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ನಾವು ಒಣಗಿಸಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಕಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡೋದು ಸಾಕಾಗುತ್ತೆ. ನುಗ್ಗೆ ಸೊಪ್ಪಂತೂ ತಿನ್ನದೇ ಇರೋರೇ ಜಾಸ್ತಿ, ಯಾಕಂದರೆ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ತಿನ್ನೋದಕ್ಕೆ ಹೋಗೋದಿಲ್ಲ. ಆದರೆ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಗೊತ್ತಾ. ವಿಟಮಿನ್ A, B, B1, B2, B3, C
ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಫೈಬರ್ ಅಂಶ ಕೂಡ ಜಾಸ್ತಿ ಹೇರಳವಾಗಿದೆ, ಮಿನರಲ್ಸ್ ಅಂತೂ ಹೇಳೋದಕ್ಕೆ ಆಗಲ್ಲ ಜಾಸ್ತಿ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನುಗ್ಗೆ ಸೊಪ್ಪನ್ನು ತಿನ್ನಲೇಬೇಕು. ಈ ಥರನೂ ಮನೆಯಲ್ಲಿ ಯಾರೆಲ್ಲ ತಿನ್ನಲ್ಲ ಇರ್ತಾರಲ್ವ ಅವರಿಗೆ ಈ ಥರ ಲಡ್ಡು ಮುಖಾಂತರವಾಗಿ ಕೊಡಿ. ತುಂಬ ಚೆನ್ನಾಗಿರುತ್ತೆ. ನಾವು ಕರಿಬೇವು ಸೊಪ್ಪು ನುಗ್ಗೆ ಸೊಪ್ಪಿನ ಸ್ಮೆಲ್ ಫ್ಲೇವರ್ ಕೂಡ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ನುಗ್ಗೆ ಸೊಪ್ಪನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾನು ಇದು ಡ್ರೈ ಮಾಡ್ಕೊಂಡಿಲ್ಲ, ಒಣಗಿಸ್ಕೊಂಡಿಲ್ಲ, ಡೈರೆಕ್ಟ್ ನಾನು ಹಸಿಯಾದೇ ಹಾಕ್ಕೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ಡ್ರೈ ಮಾಡ್ಕೊಬಿಟ್ಟು ಆಮೇಲೆ ನಾನು ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪಂತೂ ಈಗಿನ ಮಕ್ಕಳಂತೂ ತಿನ್ನೋದಿಲ್ಲ, ತಿಂಡಿಗಳಲ್ಲಿ ಹಾಕಿದಾಗ ತೆಗೆದಿಡೋದೇ ಜಾಸ್ತಿ ಆಗಿರುತ್ತೆ. ನಮಗೇನೆ ಟೆನ್ಷನ್ ಆಗುತ್ತೆ, ಯಾಕಂದರೆ ಚಿಕ್ಕ ಮಕ್ಕಳಿಗೆಲ್ಲ ಕಣ್ಣಿನ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಯಾಕಂದರೆ ಹೆಲ್ತಿ ಫುಡ್ ತಿನ್ನೋದಿಲ್ಲ. ಹಾಗಾಗಿ ಈ ಥರ ನಾವು ಇವಾಗ ಮಕ್ಕಳಿಗೆ ಲಡ್ಡುಗಳು, ಡ್ರೈ ಫ್ರೂಟ್ಸ್ಗಳು ಎಲ್ಲ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸಲ್ಲಿ ಈ ಥರ ಇನ್ಕ್ಲೂಡ್ ಮಾಡೋದ್ರಿಂದ ಅವ್ರಿಗೇನು ಗೊತ್ತಾಗೋದಿಲ್ಲ, ಆರಾಮ್ಸೆ ತಿಂತಾರೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾನು ಬಾದಾಮಿ, ಮಖಾನ ಇವೆರಡು ಕೂಡ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇನ್ನು ಬಾದಾಮಿ ಮಖಾನ ತಿನ್ನೋದ್ರಿಂದ ಪ್ರೋಟೀನ್, ಕ್ಯಾಲ್ಶಿಯಂ, ಫೈಬರ್ ಅಧಿಕವಾಗಿದೆ. ಇದು ಮಕ್ಕಳ ಹಲ್ಲು ಹಾಗೂ ಮೂಳೆಗಳಿಗೆ ಅಧಿಕ ಕ್ಯಾಲ್ಸಿಯಂ ಒದಗಿಸುತ್ತದೆ. ಸ್ನಾಯುಗಳು ಬೆಳವಣಿಗೆ ಸಹಾಯಕವಾಗಿದೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇದು ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಇದ್ರೂ ಕೂಡ ಅದು ಕೂಡ ಕಡಿಮೆ ಮಾಡುತ್ತದೆ. ಮೂಳೆ ಮತ್ತು ಹಲ್ಲುಗಳನ್ನು ಆರೋಗ್ಯ ಹೆಚ್ಚಿಸುತ್ತದೆ. ಚರ್ಮ ಮತ್ತು ಕೂದಲಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಫ್ರೈ ಆಗಿದೆ. ಸ್ವಲ್ಪ ಮಖಾನೆಲ್ಲ ಕ್ರಿಸ್ಪಿನೆಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಕಡಲೆ ಬೀಜನೂ ಅಷ್ಟೇ ನಾನು ಇವಾಗ ಯೂಸಲಿ ನಾವು ಚಟ್ನಿಗೆಲ್ಲ ಉರಿತೀವಲ್ಲ ಆ ಕನ್ಸಿಸ್ಟೆಂಟ್ ಉರಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಕಡಲೆ ಬೀಜನೂ ಕೂಡ. ಈಗ ನಾನು ಇದಕ್ಕೆ ಅಗಸೆ ಬೀಜ, ಪಂಪ್ಕಿನ್ ಸೀಡ್ಸ್, ಮಸ್ಮಿಲ ಸೀಡ್ಸ್, ಬಿಳಿ ಎಳ್ಳು ಇದ್ದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಕರಿ ಎಳ್ಳು ಹಾಕ್ಕೊಂಡಿದ್ದೀನಿ. ಕರಿ ಎಳ್ಳು ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಇಷ್ಟು ಕೂಡ ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕಪ್ಪೆಳ್ಳು ಮಾತ್ರನೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಕಪ್ಪೆಳ್ಳು, ಬಿಳಿ ಎಳ್ಳು ಕೂಡ ಹಾಕೋಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ಬೋನ್ಸ್ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಎಳ್ಳು ಕೂಡ ಮಿಸ್ ಮಾಡದೆ ಹಾಕ್ಕೊಳ್ಳಿ. ನಾನಿಲ್ಲಿ ಕರಿ ಎಳ್ಳು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಇಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಅಗಸೆ ಬೀಜ ಇವೆಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಚಟಪಟ ಅನ್ನೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಆವಾಗ ಅಗಸೆ ಬೀಜ ಆಲ್ಮೋಸ್ಟ್ ಕಹಿನೇ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕಹಿ ಅಂಶ ಎಲ್ಲ ಹೋಗೋರು, ಚೆನ್ನಾಗಿ ಕ್ರಿಸ್ಪಿನೆಸ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಹಿ ಅಂಶ ಎಲ್ಲ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮ ಮಸ್ಮಿಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿದ್ದೀವಲ್ಲ, ಅದು ಹೇರ್ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ವೈಟ್ ಹೇರ್ ಬರೋದು ಕೂಡ ಕಂಟ್ರೋಲ್ ಆಗುತ್ತೆ. ಇನ್ನು ಅಗಸೆ ಬೀಜನ ಫ್ಲಾಕ್ಸಿಡ್ಸ್ ಅಂತ ಹೇಳಿ ಕರೀತಾರೆ ಇಂಗ್ಲೀಷಲ್ಲಿ. ಅಗಸೆ ಬೀಜದಲ್ಲಿ ಒಮೆಗಾ 3 ಹೇರಳವಾಗಿರುತ್ತದೆ. ಇನ್ನು ಕ್ಲಿಯರ್ ಸ್ಕಿನ್, ನಮಗೆ ವಯಸ್ಸಾದಂಗೆ, ಚಿಕ್ಕ ವಯಸ್ಸಲ್ಲೇ ವಯಸ್ಸಾದಂಗೆ ಕಾಣ್ತಾ ಇರುತ್ತೆ ಕೆಲವ್ರಿಗೆ. ಹಾಗಾಗಿ ಅಗಸೆ ಬೀಜ ತಿನ್ನೋದ್ರಿಂದ ನಮಗೆ ಕ್ಲಿಯರ್ ಸ್ಕಿನ್ ಆಗುತ್ತೆ, ಗ್ಲೋ ಬರುತ್ತೆ ಸ್ಕಿನ್ ಎಲ್ಲ. ಹಾಗಾಗಿ ದಿನ ಒಂದುಂಡೆ ಈ ಥರ ನಾವು ಹೆಲ್ತಿ ರೋಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಬರ್ತಾ ಇದ್ದರೆ ಡೈಲಿ ರೋಟೀನಲ್ಲಿ ತುಂಬ ಬೆನಿಫಿಟ್ ಜಾಸ್ತಿ ಇದೆ. ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಎಲ್ಲವನ್ನು ಕ್ಲಿಯರ್ ಆಗ್ತಾ ಬರುತ್ತೆ ದಿನೇ. ಇನ್ನು ಹೇರ್ ಪ್ರಾಬ್ಲಮ್ ಇದ್ರೂ ಕೂಡ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಕರೆಕ್ಟ್ ಆಗುತ್ತೆ. ಇನ್ನು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ರೆ ಹೆಣ್ಮಕ್ಳಿಗೆ ತಿಂತಾ ಬರೋದ್ರಿಂದ ಅದು ಕೂಡ ಕರೆಕ್ಟ್ ಆಗುತ್ತೆ. ನಮಗೆ ಎನರ್ಜಿ ಲೆವೆಲ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಥರ ಒಂದು ಲಡ್ಡು ಮಾಡ್ಕೊಳ್ಳಿ. ನೋಡಿ ಇವಾಗ ಗೋಡಂಬಿ, ದ್ರಾಕ್ಷಿ ಕೂಡ ಫ್ರೈ ಆಗಿದೆ, ಅದು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡೋದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು. ನೀವು ಈ ಥರ ಲಡ್ಡು ಯಾರಿಗಾನ ಪ್ರೆಗ್ನೆನ್ಸಿ ಅವ್ರಿಗೆ ಮಾಡ್ಕೊಳ್ಬೇಕು ಅಂದರೆ ಬಿಳಿ ಎಳ್ಳು, ಕರಿ ಎಳ್ಳು ಎರಡು ಕೂಡ ಸ್ಕಿಪ್ ಮಾಡಿ. ಯಾಕಂದರೆ ಪ್ರೆಗ್ನೆಂಟ್ ಅವ್ರು ತಿನ್ನಬಾರ್ದು ಬಿಳಿ ಎಳ್ಳು, ಕರಿ ಎಳ್ಳು, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಅದ್ರ ಬದಲು ನೀವು ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ಗಳ್ನ ಆ್ಯಡ್ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಸ್ಟೌವನ್ನು ಆಫ್ ಮಾಡಿಬಿಟ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ಬಾಂಡಲಿಯಲ್ಲೇ ಬಿಡೋದಕ್ಕೆ ಹೋಗಬೇಡಿ, ಯಾಕಂದರೆ ಕಪ್ಪಗಾಗ್ಬಿಡುತ್ತೆ, ಫುಲ್ಲು ಕಲರ್ ಚೇಂಜ್ ಆಗುತ್ತೆ. ಫುಲ್ ಏನು ಕಲರ್ ಚೇಂಜ್ ಆಗೋದೇನು ಅವಶ್ಯಕತೆ ಇಲ್ಲ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ, ಫುಲ್ ಎಲ್ಲ ಬಾಂಡಲಿಗೆ ಅಂಟ್ಕೊಬಿಡುತ್ತೆ. ಹಾಗಾಗಿ ಇವಾಗ ನಾನು ಎಲ್ಲವನ್ನು ಸೇರಿ ಒಂದರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇವಾಗ ನಾನು ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಇವಾಗ ಆಲ್ರೆಡಿ ನಾವು ಡೇಟ್ಸ್, ಇವಾಗ ಒಣ ಡೇಟ್ಸ್ ಅಷ್ಟೊಂದು ಸ್ವೀಟ್ ಇರೋದಿಲ್ಲ, ಹಾಗಾಗಿ ನಾನು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಯಾವುದೇ ರೀತಿ ಪಾಕ ಆಗಿ ಯಾವುದು ಕೂಡ ಮಾಡ್ಕೊತಿಲ್ಲ, ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ, ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ಆರ್ಗಾನಿಕ್ ಬೆಲ್ಲವನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಕಲರ್ ಬೆಲ್ಲ ಎಲ್ಲ ವೆರೈಟಿ ಕಲರ್ ಬರುತ್ತೆ ಬೆಲ್ಲಗಳು. ಪಿಂಕ್ ಇರುತ್ತೆ, ಒಂದೊಂದು ಆರೆಂಜ್ ಇರುತ್ತೆ, ಒಂದೊಂದು ಬ್ರೌನ್ ಇರುತ್ತೆ ಕಲರ್ಸ್. ಅದಕ್ಕೆಲ್ಲ ಜಾಸ್ತಿ ಕೆಮಿಕಲ್ ಆ್ಯಡ್ ಆಗಿರುತ್ತೆ ಕಲರ್ಸು. ಹಾಗಾಗಿ ಆದಷ್ಟು ಬೆಲ್ಲನ ಇದೇ ಥರ ಇರುವಂಥ ಕಪ್ ಬೆಲ್ಲ ಇದ್ರೂ ಪರವಾಗಿಲ್ಲ, ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ, ಕಲರ್ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಆದಷ್ಟು ಇದೇ ಥರ ಇರುವಂತಹ ಬೆಲ್ಲವನ್ನು ಯೂಸ್ ಮಾಡಿ ಪ್ರತಿಯೊಬ್ಬರು ಕೂಡ, ಆರೋಗ್ಯ ಕೂಡ ಚೆನ್ನಾಗಿ ಒಳ್ಳೆಯದು. ಇವಾಗ ನಾನು ಮಿಕ್ಸಿಗೆ ಅರ್ಧ ಭಾಗ ಅಷ್ಟು ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಮಿಕ್ಸಿ ಜಾರ್ ತುಂಬ ಹಾಕೋಬಾರ್ದು. ನೋಡಿ ಇವಾಗ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಯಾವ ಥರ ಕನ್ಸಿಸ್ಟೆಂಟಲ್ಲಿ ಇದೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಪುಡಿ ಹಾಕ್ತಾ ಇದೆ. ಇದು ಇನ್ನೂ ಬೇಕಂದರೆ ತರಿಯಾಗಿ ಹಾಕ್ಕೊಂಡ್ರೆ ಇದಂತೂ ಚೆನ್ನಾಗಿರೋಲ್ಲ. ತರಿಯಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇದೇ ಥರ ನುಣ್ಣಗೆ ಹಾಕ್ಕೊಳ್ಳಿ. ಕೈಗೆ ಉಂಡೆ ಕಟ್ಟೋಷ್ಟು ನಾವು ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಕರಿ ಎಳ್ಳು, ಕೊಬ್ಬರಿ, ಕಡಲೆ ಬೀಜ ಇವೆಲ್ಲ ಇನ್ಕ್ಲೂಡ್ ಆಗಿ ಮಾಡಿರೋದ್ರಿಂದ ಅದರಲ್ಲೇ ಜಿಡ್ಡಿನ ಅಂಶ ಇರುತ್ತೆ. ಹಾಗಾಗಿ ಜಿಡ್ಡು ಬಿಡೋವರೆಗೂ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಯಾವ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ, ಉಂಡೆ ಕಟ್ಟಬೇಕು ಅಲ್ಲಿವರೆಗೂ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಡಿಯುತ್ತೆ ಅಲ್ಲಿಗೆ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಒಂದು 3 ಸ್ಟೆಪ್ಪಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಆಗಿರುತ್ತೆ. ನೋಡ್ಬೋದು ಯಾವ ಥರ ಉಂಡೆ ಕಟ್ತಾಯಿದೆ ಅಂತ. ಇದಕ್ಕೆ ನಾವು ಯಾವುದೇ ರೀತಿ ಪಾಕ ಆಗಲಿ ತುಪ್ಪ ಆಗಲಿ ಕಟ್ಟೋದಕ್ಕೆ ಆಗ್ತಾಯಿಲ್ಲ. ಬರೀ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಯಾಗಿದ್ದಾಗೇ ನಾವು ಕಟ್ಕೋಬೇಕಾಗುತ್ತೆ. ಇವಾಗ ಮಿಕ್ಸಿಗೆ ಹಾಕಿ ತೆಗೆದಾಗ ನಾವು ಬಿಸಿ ಇರುತ್ತಲ್ವ, ಹಾಗಾಗಿ ನಾವು ಸ್ವಲ್ಪ ಬಿಸಿ ಇದ್ದಾಗೇ ಉಂಡೆ ಕಟ್ಕೊಂಡ್ರೆ ಉಂಡೆನೂ ಚೆನ್ನಾಗಾಗುತ್ತೆ. ಪೂರ್ತಿಯಾಗಿ ತಣ್ಣಗೆ ಹಾರಾಗಿಬಿಟ್ಬಿಟ್ಟು ಉದ್ದುದ್ರಾಗಿ ಆಗಿಬಿಡುತ್ತೆ, ಅಲ್ಲಿಗೆ ಬಿಡಬಾರ್ದು. ಬಿಸಿಯಾಗಿದ್ದಾಗೇ ನಾವು ಉಂಡೆ ಕಟ್ಕೋಬೇಕಾಗುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವೀಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಹೇಳಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದೊಂದೇ ಉಂಡೆಯನ್ನು ಕಟ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಇಲ್ಲಿ ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣ ಸೈಜಸ್ಸಾಗೆ ಮಾಡ್ಕೊತಾ ಇದ್ದೀನಿ. ತುಂಬಾ ಜಾಸ್ತಿನೂ ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಆಗ ಈ ಸೈಜಲ್ಲಿ ಮಕ್ಕಳಿಗೆ ದಿನ ಒಂದೊಂದು ಕೊಡ್ತಾ ಬಂದು ಸಾಕಾಗುತ್ತೆ. ನೋಡ್ಬೋದು ಯಾವ ಸೈಜಲ್ಲಿ ಮಾಡ್ಕೊತಿದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಒಂದೇ ಡೈರೆಕ್ಷನಲ್ಲಿ ಪ್ರೆಸ್ ಆಗದೆ ಇರೋ ರೀತಿಯಲ್ಲಿ ನಾವು ರೊಟೇಟನ್ನು ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನಾನು ಯಾವ ಥರ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಉಂಡೆ ಅಂತ ಹೇಳಿಬಿಟ್ಟು. ನೋಡಿ ನಾವು ಕೈಯಲ್ಲಿ ಈ ಥರ ಅದ್ಮಿ ಇಟ್ಕೊಂಡ್ರೆ ಅದು ಉಂಡೆ ಹಾಕ್ತಾ ಇದೆ. ಯಾವುದೇ ರೀತಿ ನಾವು ತುಪ್ಪ ಪಾಕ ಏನೂ ಹಾಕೋದು ಬೇಕಿಲ್ಲ, ನಾವು ಇದೇ ಥರನೇ ಮಾಡ್ಕೋಬೋದು. ನಿಮಗೆ ಯಾವ ಸೈಜಸ್ಸಲ್ಲಿ ಬೇಕೋ ಆ ಸೈಜಸ್ಸಲ್ಲಿ ಮಾಡ್ಕೋಬೋದು. ನೋಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ದಿನ ಒಂದೊಂದು ಕೊಡ್ತಾ ಬರ್ತಾರೆ, ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗೆ ಆರೋಗ್ಯ ಕೂಡ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕ ಮಕ್ಕಳವ್ರಿಗೂ ಆರಾಮ್ಸೆ ತಿನ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದರೆ ಪ್ರೆಗ್ನೆನ್ಸಿಯಲ್ಲಿ ಕೊಡೋಂಗಿದ್ರೆ ಮಾತ್ರ ಎಳ್ಳು, ಕರಿ ಎಳ್ಳು, ಎರಡೂ ಸ್ಕಿಪ್ ಮಾಡಿ. ಬಿಳಿ ಎಳ್ಳು, ಕರಿ ಎಳ್ಳು ತುಂಬಾ ಒಳ್ಳೆಯದು. ಅದ್ರ ಬದಲು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಯಾವ ಥರ ಉಂಡೆಗಳನ್ನ ಕಟ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಪೂರ್ತಿಯಾಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ ಒಂದು 60 ಉಂಡೆ ಆಗೋಷ್ಟು ಆಗಿದೆ. ಇದು ನಾವು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಎಲ್ಲವನ್ನು ಪ್ರತಿಯೊಂದನ್ನು ನಾವು ಫ್ರೈ ಮಾಡಿರೋದ್ರಿಂದ ಯಾವುದೇ ರೀತಿ ಕೆಡೋದಾಗಲಿ ಬ್ಯಾಡ್ ಸ್ಮೆಲ್ ಬರೋದಾಗಲಿ ಆಗೋದಿಲ್ಲ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ಯಾವ ಥರ ಮಾಡಿರ್ತೀವೋ ಅದೇ ಸ್ಟ್ರೆಚ್ಚರಲ್ಲೇ ಇರುತ್ತೆ, ಅದೇ ಟೇಸ್ಟಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ 1 ಮಂತ್ವರೆಗೂ. ನೋಡಿದ್ರಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಲಡ್ಡು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು.